ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದ್ರೇನಷ್ಟಪ್ರಾಶ್ವ ಭದ್ರಶ್ಚ ನಿತ್ಯಂ ಭಾಗವತ ಸೇವೆ ಭಗವತೋತ್ತಮ ಶ್ಲೋಕೆ ಭಕ್ತಿರ್ಭವತಿನೋ ಶುಭಂ ಕರೋತಿ ವಾಚಾಲ ಪಂಕುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರೇಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಗಣಸಾಲಕ್ಕೆ ಸಕ್ಷುಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದ ಕೃಷ್ಣ ವರಸ ಮೊದಲ ಶ್ರೀಮತಿ ಜಯಪದಾಗ ಸ್ವಾಮಿ ದಿನಾಮ ನಮೋ ಆಚಾರ ಪ್ರಧಾನ ನಿತ್ಯ ಕರುಪ್ರಧಾನ ಗೌರವ ತಮತ ನಗರ ಕರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ವರಸ ಮೊದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನು ಪ್ರಚಾರಣೆ ಶೂನ್ಯವಾದ ಭಾಷಾ ದೇಶಧರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 5th canto 25th chapter. ಸೊ ಭಗವಾನ್ ಅನಂತ ದೇವನ ಗ್ಲೋರಿಫಿಕೇಶನ್. ಸೊ ಭಗವಾನ್ ಅನಂತ ದೇವರು ಎಷ್ಟೊಂದು ಶ್ರೇಷ್ಠರು ಅದ್ರ ಬಗ್ಗೆ ನಾವು ನೋಡಬೇಕು. ಆದಿಶೇಷನ್ ಇದ್ದಾರಲ್ವಾ, ಅವರ ಇನ್ಕಾರ್ನೇಷನ್ ವಿರಿವಂಗ ಅನಂತ ದೇವರು. ಓಕೆ, ಇವಾಗ ಭಗವಂತ ಕೃಷ್ಣನ ವಿರಿವಂಗವಾಗ ಬರೋರು ವಿಷ್ಣುನ ಹೇಳ್ತೀವಲ್ವಾ, ಆ ಥರ ಆದಿಶೇಷನ ವಿರಿವಂಗ ಅನಂತ ದೇವರು. ಓಕೆ, ಇವಾಗ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೂ ಹೇಳ್ತಾ ಇದ್ದಾರೆ, ಓ ರಾಜ, ಇಲ್ಲಿ ಬಂದು ಈ ಬಾದಾಲ ಲೋಕ ತಕ್ಕೆ ಬಾದಾಲ ಲೋಹ ಏನೋ ಪೂರ್ತಿ ನಾವು ಎಲ್ಲ ಲೋಹಗಳು ನೋಡಿದೀವಿ. ಮೇಲ್ಗಡೆ ಇರೋ 7 ಲೋಹಗಳು, ಆಮೇಲೆ ಕೆಳಗೆ ಇರೋ 7 ಮಧ್ಯ ಲೋಹ ಭೂಮಿ ನೋಡಿದೀವ. ಆಮೇಲೆ ಕೆಳಗೆ ಇರೋ 7 ಲೋಹಗಳು ಅದಲ್ಲವೆದಲ್ಲ. ಸೊ ಆ ಥರ 7 ಲೋಹಗಳು, ಅದಕ್ಕೂ ಕೆಳಗೆ ಏನಿದೆ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ 2,40,000 ಮೈಲ್ಗಳು. ಆದರೆ ನಾವು ಯೋಜನೆಯಲ್ಲಿ ನೋಡಬೇಕಂದ್ರೆ 30 ಮಿಲಿಯನ್ ಯೋಜನೆಗಳು. ಓಕೆ, 30 ಮಿಲಿಯನ್ ಯೋಜನೆಗಳು ಕೆಳಗೆ ಯಾರು ಇರ್ತಾರೆ ಅಂದರೆ ಭಗವಂತನ ಮತ್ತೊಂದು ಅವತಾರವಾಗಿರೋ ವಿಷ್ಣುವಿಂದು ಬಂದಿರೋ ಮತ್ತೊಂದು ಅವತಾರ ಯಾರು? ಅನಂತರು. ಅದ ಸಂಘರ್ಷಣವ್ರನ್ನ ಹೇಳ್ತಾರಲ್ವಾ, ಸೊ ಅವರೇ ಅಲ್ಲಿ ಇದ್ದಾರೆ. ಅವ್ರು ಬಂದು ತಮೋಗುಣ ಅಧಿಪತಿಯಾಗಿರೋ ಆ ಶಿವ ಬಂದು ಈ ಅನಂತರನೇ ಅವರು ಪೂಜೆ ಮಾಡೋದು. ಸೊ ಇವಾಗ ಶಿವ ಬಂದು ತಮಸಿಲಿಲ್ಲ. ಓಕೆ, ಅವ್ರ ಭಕ್ತರು 12 ಮಹಾಜನಗಳು ಒಬ್ರು. ಆದರೆ ಶಿವ ಬಂದು ತಮೋಗುಣಕ್ಕೂ ಅಧಿಪತಿಯಾಗಿ ಇರ್ತಾರೆ. ಇವಾಗ ಎಲ್ಲರೂ ಓದಿರೋ ಟೀಚರ್ಗಳೇ. ಸೊ LKGಲಿರೋ ಟೀಚರು, ಮತ್ತೆ 5th ಸ್ಟ್ಯಾಂಡರ್ಡ್ಲಿರೋ ಟೀಚರು, ಮತ್ತೆ 12th ಸ್ಟ್ಯಾಂಡರ್ಡ್ಲಿರೋ ಟೀಚರು, ಎಲ್ಲರ ಟೀಚರ್ಗಳೇ. ಆದರೆ LKGಲಿರೋ ಟೀಚರು ಅವ್ರು ಓದಿಲ್ಲ ಹೇಳಕ್ಕಾಗತ್ತಾ? ಇಲ್ಲ, ಅವ್ರು ಓದಿದ್ದಾರೆ. ಬಟ್ ಅವರು ಏನು ಇವಾಗ LKG UKGಗೆ ಕ್ಲಾಸ್ ತೆಗಿತಾರೆ. ಅವ್ರು ಓದಿಲ್ಲ ಏನಿಲ್ಲ, ಅವರು ಓದಿರ್ತಾರೆ. ಯಾಕಂದರೆ ಮಕ್ಕಳಿಗೂ ಆತಾಡಿ ಅವರು ಡ್ಯಾನ್ಸ್ ಮಾಡಿ ಆ ಥರ ಎಲ್ಲ ಮಾಡಿ ಮಕ್ಕಳಿಗೂ ಹೇಳ್ಕೊಡ್ತಾರಲ್ವಾ. ಓ ಇವರು ಟೀಚರ್ ಇಲ್ಲ ಹೇಳಕ್ಕಾಗತ್ತಾ? ಇಲ್ವೇ, ಅವರು ಓದಿರ್ತಾರೆ, ಟೀಚರೇ. ಬಟ್ ಆ ಮೆಂಟಾಲಿಟಿ ಆ ಏಜಕ್ಕೂ ಅವರು ಯಾವ ಥರ ಹೇಳ್ಕೊಡ್ಬೇಕು ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಅವ್ರು ಆ ಥರ ಇರ್ತಾರೆ. ಅದೇ ನಾವು +2 ಟೀಚರ್ ಆ ಥರ ಆಟಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೇಳ್ಕೊಡಕ್ಕಾಗತ್ತಾ? ಆಗಲ್ಲ. ಅವರು ವೆರಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಲ್ವಾ. ಸೊ ಇದು ಈ ಥರ ಎಕ್ಸ್ಪ್ಲೇನ್ ಮಾಡಬೇಕು, ಇದು ಈ ಥರ ಮಾಡಬೇಕು, ಇದು ಈ ಥರ ಬರಿಬೇಕು, ಆ ಥರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಬಟ್ ಆ ಥರ ಸ್ಟ್ರಿಕ್ಟ್ ಆಗ ನಾವು LKG ಟೀಚರು ಇರೋಕ್ಕಾಗಲ್ಲ ಅಲ್ವಾ. ಸೊ ಅದೇ ಥರ ಶಿವ ಬಂದು ಅಷ್ಟು ದೊಡ್ಡ ಭಕ್ತರು, ಆದರೆ ಅವರು ತಮೋಗುಣಲ್ಲಿ ಇರೋರ್ಗೂ ಅಧಿಪತಿಯಾಗಿರ್ತಾರೆ ಅಷ್ಟೇ. ಶಿವ ಬಂದು ಏನು ತಮೋಗುಣಲಿಲ್ಲ. ಯಾಕಂದ್ರೆ ವೈಷ್ಣವಾನ ಯದಾಶಂಭು. ಆಕ್ಚುಲಿ ಯಾರೊಬ್ಬರು ವೀನ್ ಅಹಂಕಾರ ಇರ್ತಾರೋ, ಯಾರು ಬಂಧಾತ್ಮಕಲಾಗಿರ್ತಾರೋ, ನಾನೇ ಈ ಲೋಹನ ಅನುಭವಿಸೋನು ಅನ್ಕೊಳ್ತಾರೋ, ಸೊ ಆ ಥರ ಇರೋರು ಎಲ್ಲ ತಮೋಗುಣಲ್ಲಿರ್ತಾರೆ. ಅವ್ರಿಗೆಲ್ಲ ಒಂದು ದಾರಿ ತೋರ್ಸಕ್ಕೆ, ಅವ್ರಿಗೆಲ್ಲ ಭಕ್ತಿ ಕೊಡಕ್ಕೆ ಯಾರು? ಶಿವ ಇರ್ತಾರೆ.
ಆ ಶಿವ ಯಾರನ್ನೇ ಪೂಜೆ ಮಾಡ್ತಾರೆ ಅಂದ್ರೆ ಈ ಸಂಘರ್ಷಣರಿ ಪೂಜೆ ಮಾಡ್ತಾರೆ. ಸೊ ಈ ಬಂಧಾತ್ಮಕಲ್ನಿ ಎಲ್ಲರಿಗೂ ಹೆಡ್ಡು ಯಾರು ಅಂದ್ರೆ ಇವಾಗ ಸಂಘರ್ಷಣರೇ. ಸೊ ಶುಕದೇವರು ಹೇಳ್ತಾರೆ, ಇಷ್ಟು ದೊಡ್ಡ ಪ್ರಪಂಚವಾಗಿರುತ್ತಲ್ವಾ, ಅನಂತ ದೇವನು, ಯಾಕಂದ್ರೆ ಅನಂತ ದೇವರಿಗೂ ಬಂದು 1000 ತಲೆ ಇರುತ್ತೆ. ಆ ಅನಂತ ದೇವರಿಗೂ 1000 ತಲೆಯಲ್ಲಿ ಅವರ ತಲೆಯಲ್ಲಿ 1000 ತಲೆ ಇರುತ್ತೆ. ಆ 1000 ತಲೆಯಲ್ಲಿ ಒಂದೇ ಒಂದು ತಲೆಯಲ್ಲಿ ಒಂದು ಚಿಕ್ಕ ಮಸ್ಟರ್ಡ್, ಮಸ್ಟರ್ಡ್ಗೆ ಏನು ಹೇಳೋದು ಕನ್ನಡಲ್ಲಿ ಮತ್ತೆ ಮರ್ತೋಗ್ಬಿಟ್ಟಿದೆ. ಮಸ್ಟರ್ಡ್ಗೆ ಏನು ಹೇಳ್ತಾರೆ ಮತ್ತೆ ಕನ್ನಡಲ್ಲಿ? ಸಾಸಿವೆ ಅಂತಾರೆ ಮತ್ತೆ ಅದು ಹಿಂದಿ ಅಲ್ವಾ? ಅಲ್ಲ ಮತ್ತೆ ಕನ್ನಡದಲ್ಲಿ ಸಾಸಿವೆ. ಓಕೆ ಓಕೆ. ಹಿಂದಿಯಲ್ಲಿ ಸರಸು ಹೇಳ್ತಾರೆ. ಓಕೆ. ಸೊ ಒಂದು ಸಾಸಿವೆ ತರ ಇರುತ್ತೆ, ಅಷ್ಟು ಚಿಕ್ಕದಾಗಿರುತ್ತೆ ನೋಡಿ. ಒಂದು ಸಾಸಿವೆ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು ನೋವಾಗುತ್ತಾ ಏನೋ, ಆದ್ರೆ ಅನಂತ ದೇವರು 1000 ತಲೆಯಲ್ಲಿ ಅವರದಲ್ಲಿ ಒಂದು ಸಾಸಿವೆ ಇರೋ ತರ ಇರುತ್ತಂತೆ. ಏನು ಈ ಪೂರ್ತಿ ಈ ಭೌತಿಕ ಲೋಕಗಳು ಎಲ್ಲ ಅಷ್ಟು ದೊಡ್ಡ ಅನಂತ ದೇವರು ಅಷ್ಟು ದೊಡ್ಡ, ಇಟ್ಸ್ ವೆರಿ ಸ್ಟ್ರಾಂಗ್. ಒಂದು ದೂಸಿ, ಒಂದು ಚಿಕ್ಕ ವಿಷಯ ಅವ್ರಿಗೂ ಅದೇನು ದೊಡ್ಡ ವಿಷಯವೇ ಇಲ್ಲ. ಭಗವಾನ್ ಅನಂತ ದೇವರು ಇವಾಗ ಆ ಭಗವಂತ ಓಕೆ, ಈ ಭೌತಿಕ ಲೋಕ ಸಾಕು, ಇಲ್ಲಿರೋರನ್ನ ಈ ಭೌತಿಕ ಲೋಕನೇ ನಾಶ ಮಾಡಬೇಕು. ಇಲ್ಲಿ ಅಂದ್ರೆ ಈ ಅಂಡ ಒಳಗೆ ಇರೋ ಮತ್ತೆ ಇರೋ ಲೋಕಗಳನ್ನೆಲ್ಲ ನಾಶ ಮಾಡಬೇಕು ಅವನ ಅನ್ಕೊಂಡಿದ್ರಂತೆ ಸಾಕು. ಅವರು ಏನ್ ಮಾಡ್ತಾರೆ, ಆಕ್ಚುಲಿ ಅನಂತ ದೇವರು ಇವ್ರನ್ನು ಭಕ್ತರು ಯಾರು? ಶಿವ ಅಲ್ವಾ? ಸೊ ಶಿವ ಬಂದ್ಬಿಡ್ತಾರೆ ಆ ಜಾಗಕ್ಕೆ. ಶಿವ ಬಂದು ಏನ್ ಮಾಡ್ತಾರೆ, ಶಿವ ಬಂದು 11 ರುದ್ರர்களಾಗಿರ್ತಾರೆ. ಸೊ ಅವರು ಬಂದು ಏನ್ ಮಾಡ್ತಾರೆ, ಪೂರ್ತಿ ಎಲ್ಲಾನು ನಾಶ ಮಾಡಿಬಿಡ್ತಾರೆ. ಸೃಷ್ಟಿ ಸ್ಥಿತಿ ಲಯ, ಆ ಲಯ ಮಾಡಿಬಿಡ್ತಾರಂತೆ. ಸೃಷ್ಟಿ ಮಾಡೋ ಕೆಲಸನೇ ಯಾರು ಮಾಡೋದು? ಬ್ರಹ್ಮ. ಸ್ಥಿತಿ ರಕ್ಷಣೆ ಮಾಡೋದು ವಿಷ್ಣು ಮಾಡ್ತಾರೆ. ಲಯ ಒಂದು ಕ್ಷಣದಲ್ಲಿ ಎಲ್ಲಾನು ನಾಶ ಮಾಡಿ ಅಷ್ಟೇ ಮಾಡಿಬಿಡ್ತಾರೆ ಯಾರು? ರುದ್ರ. ಆ ಥರ ನಾಶ ಮಾಡಿದ ಮೇಲೆ ಮತ್ತೆ ಹೊಸವಾಗ ಮಾಡೋಕ್ಕಾಗುತ್ತೆ ಅಲ್ವಾ? ಹೊಸ ಸೃಷ್ಟಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಭಗವಂತನ ಈ ಸಂಘರ್ಷಣರು, ಈ ಅನಂತರು ಕರುಣೆಯಿಂದ ಎಲ್ಲ ನಡೀತಾ ಇದೆ. ಈ ಸಂಘರ್ಷಣರು ಯಾವ ಥರ ಇರ್ತಾರೆ ಅದು ಬಗ್ಗೆ ಇಲ್ಲಿ ಹೇಳ್ತಾರೆ. ಅವರು ಅಷ್ಟೊಂದು ಪ್ಯೂರ್ ವೈಟ್ ಆಗಿರ್ತಾರೆ. ಅವ್ರ ಕಣ್ಣು ವೆರಿ ರೆಡ್ ಆಗಿರುತ್ತೆ. ಅಷ್ಟು ಫಳಫಳಾನಿರ್ತಾರಂತೆ. ಮತ್ತೆ ಶುದ್ಧ ಭಕ್ತರುಗಳು ಮತ್ತೆ ಹಾವುಗಳು, ಸರ್ಪಗಳು ಎಲ್ಲ ಏನ್ ಮಾಡುತ್ತಂತೆ, ಸಂಘರ್ಷಣಿ ಭಕ್ತಿಯಿಂದ ಪೂಜೆ ಮಾಡುತ್ತಂತೆ. ಆ ಥರ ಭಕ್ತಿಯಿಂದ ಪೂಜೆ ಮಾಡುವಾಗ ಅಲ್ಲಿ ಅದಾದ್ರು ಈ ನಾಗಕನ್ನಿಗಳೆಲ್ಲ ಬರ್ತಾರಲ್ವಾ, ಸೊ ಅವರೆಲ್ಲವೂ ಪೂಜೆ ಮಾಡ್ತಾರಂತೆ. ಸೊ ಈ ಅನಂತ ದೇವರು ಕಿವಿಯಲ್ಲಿ ಕುಂಡಲೆಲ್ಲ ಹಾಕೊಂಡಿರ್ತಾರಂತೆ. ಅವರು ಅಷ್ಟೊಂದು ಸೌಂದರ್ಯವಾಗಿರ್ತಾರೆ ನೋಡಕ್ಕೆ, ಯಾಕಂದ್ರೆ ಪ್ಯೂರ್ ವೈಟ್ ಅಲ್ವಾ, ಸೊ ಅಷ್ಟೊಂದು ಸೌಂದರ್ಯವಾಗಿರ್ತಾರಂತೆ. ಅನಂತರು ಕೈಯೆಲ್ಲ ದೊಡ್ಡದಾಗಿರುತ್ತಂತೆ. ಮತ್ತೆ ಇಟ್ಸ್ ವೆರಿ ವೈಟ್ ಆಗಿರ್ತಾರೆ. ದೊಡ್ಡ ದೊಡ್ಡ ಪಿಲ್ಲರ್ ತರ, ವೈಟ್ ಪಿಲ್ಲರ್ ತರ ಇರುತ್ತಂತೆ ಅವರು ದೇಹ. ಸೊ ಅಲ್ಲಿರೋ ಭಕ್ತರುಗಳು, ಈ ನಾಗಕನ್ನಿಗಳು ಮತ್ತೆ ಇರೋರೆಲ್ಲ ಏನ್ ಮಾಡ್ತಾರಂತೆ, ಅವ್ರಿಗೂ ಈ ಚಂದನ ಕುಂಕುಮ ಸೊ ಈ ಥರ ಎಲ್ಲ ಅವ್ರಿಗೂ ಇಡ್ತಾರಂತೆ. ಸೊ ಇಡುವಾಗ ಅವರು ದೇಹನೇ ಮುಟ್ತಾರಲ್ವಾ, ಸೊ ಆವಾಗ ಮುಟ್ಟುವಾಗ ಅವ್ರ ಸೌಂದರ್ಯ ನೋಡಿ ಅವ್ರ ಮೇಲ್ಗಡೆ ಅಷ್ಟೊಂದು ಆಕರ್ಷಣೆ ಆಗ್ಬಿಡುತ್ತಂತೆ ಅವ್ರಿಗೆಲ್ಲ, ನಾಗಕನ್ನಿಗಳಿಗೆಲ್ಲ. ಸೊ ಅವಾಗ ಆ ಭಗವಂತನ ದೇಹ ಮುಟ್ಟು ಅವರೆಲ್ಲ ಅಷ್ಟೊಂದು ಸಂತೋಷ ಪಡ್ತಾರಂತೆ. ಮತ್ತೆ ಭಗವಂತ ಅವ್ರನ್ನ ನೋಡುವಾಗ
ಅನಂತ ದೇವರು ಅವರನ್ನೆಲ್ಲ ನೋಡುವಾಗ ಅವರು ಅಷ್ಟೊಂದು ಏನು ಅದಾದ್ರು ನಾಣತ್ತಕ್ಕೆ ಏನಂತಾರೆ, ಅವರು ಅಷ್ಟೊಂದು ಆಕರ್ಷಣವಾಗ ಅವ್ರನ್ನೆಲ್ಲ ನೋಡ್ತಾರಂತೆ. ಸೊ ನೋಡುವಾಗ ಅವರವರು ಆಸೆನಿ ಅವರು ಪೂರ್ವೈಸ್ತಾರೆ. ಸೊ ಆ್ಯಕ್ಚುಲಿ ಯಾರಿಗೂ ಏನೇನು ಆಸೆ ಇದೆಯೋ ಆ ಎಲ್ಲ ಆಸೆನೇ ಅವ್ರು ಬಂದು ಪೂರ್ವೈಸ್ತಾರಂತೆ. ಆ್ಯಕ್ಚುಲಿ ಈ ಭೌತಿಕವಾಗಿರೋ ಕಾಮ ಅದು ಬೇರೆ, ಆಧ್ಯಾತ್ಮಿಕ ಕಾಮ ಅದು ಬೇರೆ. ನಾವು ಬಂದು ಭೌತಿಕ ಲೋಕದಲ್ಲಿ ಇರೋರು, ನಾವು ಬಂದು ಆಧ್ಯಾತ್ಮಿಕವಾಗಿರೋ ಕಾಮ ಬಗ್ಗೆ ಮಾತಾಡೋಕ್ಕೂ ಅರ್ಹತೆ ಇಲ್ಲ, ಹಕ್ಕಿಲ್ಲ ನಮಗೂ. ಯಾಕಂದ್ರೆ ಅದು ಏನೇನೇ ನಮ್ಗೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವು ಭೌತಿಕಲ್ಲೇ ಇರೋರು, ನಮಗೂ ಕಾಮ ಅಂದರೆ ಭೌತಿಕ ಕಾಮವೇ ಗೊತ್ತಾಗುತ್ತೆ, ಆಧ್ಯಾತ್ಮಿಕ ಕಾಮ ಬಗ್ಗೆ ನಮಗೂ ಗೊತ್ತೇ ಆಗೋದಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ನಮಗೂ ಹಕ್ಕು ಇಲ್ಲ. ಸೊ ಈ ಸಂಘರ್ಷಣರು ಅಷ್ಟೊಂದು ಒಳ್ಳೆ ಗುಣಗಳು ಇರುತ್ತಂತೆ. ಅದಕ್ಕೆ ಅವ್ರಿಗೂ ಅನಂತ ದೇವರು, ಸೊ ಅನ್ಲಿಮಿಟೆಡ್, ಅದಕ್ಕೆ ಅವ್ರಿಗೂ ಅನಂತ ದೇವರನ್ನ ಹೆಸರು. ಭಗವಂತ ದೇವೋತ್ತಮ ಪರಮ ಪುರುಷರಿಗೂ ಈ ಅನಂತರಿಗೂ ಯಾವೊಂದು ವ್ಯತ್ಯಾಸ ಇಲ್ಲಂತೆ. ಇವ್ರು ಬಂದು ಇವರ ಕೋಪ ಮತ್ತೆ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿರ್ತಾರಂತೆ ಯಾವಾಗ. ಯಾಕಂದ್ರೆ ಕೆಲವ್ರಿಗೂ ಕೋಪ ಬಂದ್ರೆ ಏನ್ ಮಾಡ್ತಾರೆ, ಅಷ್ಟೇ ಆಯ್ತು ಕತೆ, ಅಷ್ಟೊಂದು ನಾಶ ಮಾಡಿಬಿಡ್ತಾರೆ. ಪೂರ್ತಿ ಕೋಪ ಬಂದ್ರೆ ಸಾಕು, ಏನ್ ನೋಡೋದೇ ಇಲ್ಲ. ಸೊ ಆ ಥರ ಇವರಿಗೂ ಕೋಪ ಬಂದರೆ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತಾರಂತೆ. ಸೊ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಗೂ ಹೇಳ್ತಾರೆ, ಇಲ್ಲಿ ಬಂದು ಮತ್ತೆ ದೇವರುಗಳು, ಅಸುರರುಗಳು, ನಾಗಲೋಕಲ್ಲಿರೋ ನಾಗದೇವರುಗಳು, ಚಿತ್ತರುಗಳು, ಗಂಧರ್ವರುಗಳು, ವಿದ್ಯಾಧರರುಗಳು, ದೊಡ್ಡ ದೊಡ್ಡ ಋಷಿಗಳು, ಎಲ್ಲರೂ ಬಂದು ಈ ಅನಂತ ದೇವನ್ನಿ ಪ್ರಾರ್ಥನೆ ಮಾಡ್ತಾರಂತೆ. ಸೊ ಇವರು ಯಾವ ಥರ ಇರ್ತಾರೆ ಅಂದರೆ ಅಷ್ಟೊಂದು ಪ್ಯೂರ್ ವೈಟ್. ಅದೇ ಥರ ಅವ್ರು ಬಂದು ಅಷ್ಟೊಂದು ಆಕರ್ಷಣವಾಗಿರ್ತಾರಂತೆ. ಸೊ ಬ್ಲೂ ಕಲರ್ ಬಟ್ಟೆ, ನೀಲ ಕಲರ್ ಬಟ್ಟೆ ಹಾಕ್ಕೊಂಡಿರ್ತಾರೆ, ನೀಲವಣ್ಣ ಬಟ್ಟೆ ಹಾಕ್ಕೊಂಡಿರ್ತಾರೆ, ಕಿವಿಲಿ ಕುಂಡಲ ಹಾಕ್ಕೊಂಡಿರ್ತಾರೆ, ಮತ್ತು ಅವರು ಏರ್ ಕಲಪೆ ಅವರು ಆಯುಧವಾಗಿ ಇಟ್ಕೊಂಡಿರ್ತಾರೆ, ಮತ್ತು ಗೋಲ್ಡನ್ ಕಲರು ಅರೆಕಚ್ಚೆ ಕಟ್ಕೊಂಡಿರ್ತಾರೆ, ಮತ್ತು ಅವರು ತುಳಸಿ ಮಾಲೆ ಹಾಕ್ಕೊಂಡಿರ್ತಾರೆ, ಮತ್ತು ವೈಜಯಂತಿ ಮಾಲೆ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಭಗವಂತನಕ್ಕೂ ಅನಂತರಿಗೂ ಯಾವೊಂದು ವ್ಯತ್ಯಾಸ ಇಲ್ವೇ. ಸೊ ಅವರೇ ಅಲ್ವಾ ಇವರು, ಅದಕ್ಕೆ ಇವರು ಎಲ್ಲ ತುಳಸಿ ಮಾಲೆ ಹಾಕ್ಕೊಂಡಿರ್ತಾರೆ, ಮತ್ತು ವೈಜಯಂತಿ ಮಾಲೆ ಹಾಕ್ಕೊಂಡಿರ್ತಾರೆ. ಸೊ ಆ ತುಳಸಿ ಹೂವಿಂದು ಏನು ಜೇನು ಬರುತ್ತಂತೆ. ಸೊ ಆ ಜೇನು ಕುಡಿಯೋಕ್ಕೆ ಎಷ್ಟೋ ಹಳ್ಳಿ ಬಂದು ಆ ಜೇನು ಹುಳಗಳು ಸುತ್ತಾಡ್ತಾ ಇರುತ್ತಂತೆ. ಸೊ ಅಷ್ಟು ಚೆನ್ನಾಗಿ ಅವರು ಬಂದು ಇವರು ಎಷ್ಟು ಲೀಲೆ ಮಾಡ್ತಾರೋ ಅಷ್ಟು ಲೀಲೆ ಮಾಡ್ತಾರಂತೆ. ಸೊ ಯಾರೊಬ್ಬರಿಗೂ ಈ ಭೌತಿಕ ಲೋಕದಿಂದ ಬಿಡುಗಡೆ ಮಾಡಬೇಕು, ಈ ಭೌತಿಕ ಲೋಕ ಬೇಡ, ಇದರಿಂದ ಆಧ್ಯಾತ್ಮಿಕ ಲೋಕ ಹೋಗಬೇಕು ಯಾರೊಬ್ಬರು ಅನ್ಕೊಳ್ತಾರೋ ಅವರು ಏನ್ ಮಾಡ್ತಾರೆ, ಗುರು ಪರಂಪರೆಯಿಂದ ಬಂದಿರೋ, ಗುರು ಸೀಡ ಪರಂಪರೆ ಇರುತ್ತಲ್ವ, ಆ ಗುರು ಸೀಡ ಪರಂಪರೆಯಿಂದ ಬಂದಿರೋ ಆಧ್ಯಾತ್ಮಿಕ ಗುರು ಹತ್ರ ಇಂದು ಈ ಅನಂತ ದೇವರನ್ನೇ ಹೊಗಳು ಯಾರೊಬ್ಬರು ಕೇಳುತ್ತಾರೋ, ಯಾರೊಬ್ಬರು ಸಂಘರ್ಷಣ ಬಗೆ ಧ್ಯಾನ ಮಾಡ್ತಾರೋ ಅವರೆಲ್ಲ ಇದಯಪೂರ್ವಕವಾಗ ಅವರು ಹೃದಯದಲ್ಲಿರೋ ಎಲ್ಲ ದುಃಖಗಳು, ಎಲ್ಲ ಕಲ್ಮಶಗಳು ಹೋಗ್ಬಿಡುತ್ತಂತೆ, ಅವರು ಶುದ್ಧ ಆಗ್ಬಿಡ್ತಾರೆ. ಸೊ ಅವರು ಮತ್ತೆ ಈ ಭೌತಿಕ ಲೋಕ, ಯಾಕಂದ್ರೆ ಪೂರ್ತಿ ಶುದ್ಧ ಆದ್ಮೇಲೆ ಮತ್ತೆ ಈ ಭೌತಿಕ ಲೋಕಕ್ಕೆ ಬರೋ ಅವಶ್ಯಕತೆ ಇಲ್ಲ. ಅವರ ಭೌತಿಕ ಆಸೆಗಳು, ಭೌತಿಕ ವಿಷಯಗಳೆಲ್ಲ ಧೂಳಾಗ್ಬಿಡುತ್ತೆ. ಸೊ ಅನಂತ ದೇವರನ್ನೇ ನೆನೆಸ್ಕೊಂಡಿದ್ರೆ ಸಾಕು, ಅನಂತ ದೇವರನ್ನ ಪೂಜೆ ಮಾಡಿದರೆ ಸಾಕು, ಅವರು ಜೀವನ ಬದಲಾಗ್ಬಿಡುತ್ತೆ. ಸೊ ಅನಂತ ದೇವರು ಅಷ್ಟೊಂದು ಶ್ರೇಷ್ಠ. ಸೊ ಬ್ರಹ್ಮದೇವರು ಇರ್ತಾರಲ್ವಾ, ಅವ್ರ ಮಗ ಯಾರು, ನಾರದರು. ಆ ನಾರದರು ಯಾವಾಗ ಆ ತುಂಬರು ಆ ವೀಣೆ ಥರ ಇರುತ್ತಲ್ವಾ, ಸೊ ಅದು ಇಟ್ಕೊಂಡು ಏನು ಯಾವಾಗ ಅನಂತ ದೇವರನ್ನೇ ಹಾಡುಗಳು ಹಾಡ್ತಾರಂತೆ ಅವರು. ಮತ್ತೆ ದೇವಲೋಕದಲ್ಲಿರೋರು ಜೊತೆ ಸೇರಿ ಅನಂತ ದೇವರನ್ನೇ ಹೊಗಳು ಅಷ್ಟು ಹಾಡ್ತಾರಂತೆ.
ಆ ಥರ ಹಾಡಿ ಹಾಡಿ ಎಲ್ಲರಿಗೂ ಅವರ ಅನಂತ ದೇವರನ್ನ ಭಕ್ತಿಯನ್ನು ಕೊಡ್ತಾರಂತೆ ನಾರದರು. ಸೊ ಯಾವ ಥರ ಆ ದೇವೋತ್ತಮ ಪರಮ ಪುರುಷ ಅವರು ದೃಷ್ಟಿಯಿಂದ ಅವರು ಒಂದು ದೃಷ್ಟಿ, ಒಂದು ಭಗವಂತ ಒಂದು ದೃಷ್ಟಿ ನೋಡೋದ್ರಿಂದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡಿಬಿಡ್ತಾರೆ. ಸೊ ಅದೇ ಥರ ಏನು ಆ ಪೂರ್ಣವಾಗ ಆ ಅನಂತ ದೇವರು ಏನು ಇದೆಲ್ಲ ಮಾಡ್ತಾರಂತೆ ಭಗವಂತ ರೂಪದಲ್ಲಿ. ಸೊ ಬ್ರಹ್ಮದೇವರಾಗಲಿ, ಶಿವ ಆಗಲಿ, ಸನತ್ ಕುಮಾರರುಗಳಾಗಲಿ, ವ್ಯಾಸರು, ಶುಗದೇವರು, ನಾರದರು, ಇವರೆಲ್ಲ ಶುದ್ಧ ಭಕ್ತರುಗಳು. ಇವರೆಲ್ಲ ಏನ್ ಮಾಡ್ತಾರಂತೆ, ಅನಂತ ದೇವರ ಬಗ್ಗೆ ಅಷ್ಟೊಂದು ಹೊಗಳು ಹಾಡ್ತಾರಂತೆ. ಯಾರೊಬ್ಬಕ್ಕೂ ಶುದ್ಧ ಭಕ್ತಿ ಬೇಕೋ ಆ ಶುದ್ಧ ಭಕ್ತಿ ಎಲ್ಲಿಂದ ಸಿಕ್ಕುತ್ತೆ? ನಮಗೂ ಅನಂತ ದೇವರನ್ನೇ ಪೂಜೆ ಮಾಡಿದ್ರೆ ನಮಗೂ ಶುದ್ಧ ಭಕ್ತಿ ಸಿಕ್ಕುತ್ತಂತೆ. ನೀವು ನೋಡಿದ್ರೆ ಇವಾಗ ದೇವೋತ್ತಮ ಕೃಷ್ಣ ತಗೊಳ್ಳಿ. ಕೃಷ್ಣ ಏನ್ ಮಾಡ್ತಾರೆ, ಒನ್ಲಿ ಯಾರೆಲ್ಲ ಧರ್ಮ ಫಾಲೋ ಮಾಡ್ತಾರೋ, ಯಾರು ಒಳ್ಳೆಯವರು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಆದ್ರೆ ಬಟ್ ಬಲರಾಮರು ನೋಡಿದ್ರೆ ಯಾರೆಲ್ಲ ಧರ್ಮ ಫಾಲೋ ಮಾಡಿಲ್ವೋ, ಯಾರೆಲ್ಲ ಕೆಳಗೆ ಬಿದ್ದಿರೋ ಆತ್ಮಗಳು ಅಜ್ಞಾನದಲ್ಲಿ ಇರ್ತಾರೋ ಅವ್ರಿಗೂ ಕರುಣೆ ಕೊಡ್ತಾರಂತೆ. ಭಗವಂತ ಭಕ್ತರಲ್ಲಿ ಕರುಣೆ ಕೊಡ್ತಾರೆ, ಆದ್ರೆ ಕೆಳಗೆ ಬಿದ್ದಿರೋ ಅಜ್ಞಾನದಲ್ಲಿರೋರ್ಗೂ ಯಾರು ಅನಂತರು ಕರುಣೆ ಕೊಡುತ್ತಾರೆ. ನೋಡಿ, ದೊಡ್ಡವನಕ್ಕೂ ದೊಡ್ಡವನ ಧರ್ಮ ಫಾಲೋ ಮಾಡೋದ್ರಿಂದ ಈ ತರ ಕೆಳಗೆ ಬಿದ್ದಿರೋ ಅಜ್ಞಾನದಲ್ಲಿರೋರ್ಗೂ ಸಪೋರ್ಟ್ ಮಾಡಿ ಅವ್ರನ್ನ ಉದ್ಧಾರ ಮಾಡ್ಬೇಕು. ಅವ್ರಿಗೂ ಉದ್ಧಾರ ಮಾಡೋರು ಯಾರು ಅಂದ್ರೆ ಈ ಆದಿಶೇಷನ ಅನಂತ ದೇವರೇ. ಸೊ ಆ ತರ ಈ ತರ ಇರೋ ಈ ಅನಂತ ದೇವರನ್ನ ಹೊಗಳೋಕೆ ನಮಗೂ ಏನೋ ನಾಲಿಕೆ ಸಾಕಾಗಲ್ಲಂತೆ, ಅಷ್ಟು ಜಾಸ್ತಿ ಇದೆ ಇವ್ರ ಬಗ್ಗೆ ಹೇಳಕ್ಕೆ. ಸೊ ಈ ಅನಂತ ದೇವರು ಇವರು ಬಾದಾಳ ಲೋಕಕ್ಕೂ ಕೆಳಗೆ ಇದ್ಕೊಂಡು ಪೂರ್ತಿ ಲೋಕನ್ನೇ ಅವರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆ ಅನಂತ ದೇವರನ್ನು ಒಂದು ದೃಷ್ಟಿ ಸಾಕಂತೆ ಈ ಭೌತಿಕ ಪ್ರಪಂಚ 3 ಗುಣಗಳಿಂದ ಅವರು ಬಿಡುಗಡೆ ಆಗ್ತಾರೆ. ಅವ್ರ ಕರುಣೆ ಇದ್ರೆ ಸಾಕು. ಮತ್ತೆ ಈ ಭೌತಿಕ ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಲಯಾನ ಈ ಚಕ್ರ ಒಳಗಡೆ ನಾವು ಸಿಕ್ಕಾಕೊಳ್ಳೋದೇ ಇಲ್ಲ. ಮತ್ತೆ ಮತ್ತೆ ಇಲ್ಲಿ ಬಂದು ಹುಟ್ಟೋ ಅವಶ್ಯಕತೆ ನಮ್ಗಿಲ್ಲಂತೆ. ಸೊ ಆ ತರ ಅಷ್ಟೊಂದು ಶ್ರೇಷ್ಠ, ಅಷ್ಟೊಂದು ಕರುಣೆ ಕೊಡೋರು ಯಾರು ಅಂದ್ರೆ ಆಧ್ಯಾತ್ಮಿಕ ನಮ್ಗೆ ಆದಿ ಗುರು ಕಳಿಸೋರು ಯಾರು, ಆದಿ ಗುರುವಾಗಿದ್ದು ನಮ್ನೆ ಕಳಿಸೋರು ಯಾರು ಅಂದ್ರೆ ಈ ಅನಂತರೇ. ಸೊ ಬಲರಾಮರ್ ಅವರೇ ಇಲ್ವಾ ಆದಿಗುರು. ಅದೇ ಸೊ ಇವರು ಅಷ್ಟೊಂದು ಶಕ್ತಿ ಇರೋರು. ಇವರು ಯಾವಾಗ ಇವರ ಜೊತೆಯಲ್ಲಿ ಇರೋರು, ಇವರ ಭಕ್ತರುಗಳು ಎಲ್ಲರಿಗೂ ಅವ್ರು ಬಂದು ಸಂತೋಷ ಕೊಡ್ತಾರಂತೆ. ಸೊ ನಾವು ಏನ್ ಮಾಡ್ಬೇಕು, ಯಾವಾಗ ಈ ತರ ಅನಂತ ದೇವರನ್ನು ಹೊಗಲು ನಾವು ಹಾಡ್ಬೇಕಂತೆ, ಒಟ್ಟಿಗೆ ಸೇರಿ ನಾವು ಆ ತರ ಹಾಡ್ಬೇಕು. ಅಷ್ಟು ನಮ್ನೆ ಶುದ್ಧಪಡಿಸುತ್ತೆ ಆ ಅನಂತ ದೇವರನ್ನ ಹೊಗಳು ನಮ್ಮನ್ನ ಶುದ್ಧಪಡಿಸುತ್ತೆ. ಯಾರೊಬ್ಬರು ಈ ಭೌತಿಕ ಇಂದು ಬಿಡುಗಡೆ ಆಗಬೇಕು, ಅವರು ಅನಂತ ದೇವರನ್ನು ಪಾದಲ್ಲಿ ನಾವು ಇಟ್ಕೋಬೇಕಂತೆ, ಅವ್ರ ಪಾದಲ್ಲಿ ನಾವು ಇಟ್ಕೋಬೇಕು. ಸೊ ಈ ಭೌತಿಕ ಲೋಕದಲ್ಲಿ ಎಷ್ಟೋ ಸಮುದ್ರಗಳು, ಎಷ್ಟೋ ಬೆಟ್ಟಗಳು, ಎಷ್ಟೋ ಲೋಕಗಳು, ಎಷ್ಟು ಭಾರ, ಇಷ್ಟು ಕೋಟಾನಕೋಟಿ ಇರೋ ವೆಯ್ಟು ಭಾರಿನಿ ಒಂದು ಸರಸು ತರ ಅವರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೋಡಿ ಎಷ್ಟು, ಆದ್ರೆ ಇವರು ಎಷ್ಟೊಂದು ಪರಾಕ್ರಮವಾಗಿರ್ಬೋದು ಇಲ್ವಾ? ಇವರು ಎಷ್ಟೊಂದು ಪರಾಕ್ರಮಶಾಲಿಯಾಗಿರ್ತಾರೆ, ಎಷ್ಟೊಂದು ಕರುಣೆ ಕೊಡ್ತಾರೆ, ಈ ಪೂರ್ತಿ ಪ್ರಪಂಚನ ಎಷ್ಟು ರಕ್ಷಣೆ ಮಾಡುತ್ತಾರೆ. ಇವರು ಯಾವಾಗ, ಯಾಕಂದ್ರೆ ಇವ್ರಿಗೂ 1000 ತಲೆ ಇರುತ್ತಲ್ವ, ಅದೇ ತರ 1000 ನಾಲಿಕೆ ಇರುತ್ತೆ. ಸೊ ಇವರು ಭಗವಂತ ಬಗ್ಗೆ ಆ ತರ ಅದು ಒಂದು ಟೈಮ್ ಹೇಳಿದ ಗ್ಲೋರಿಸ್ ಮತ್ತೊಂದು ಟೈಮ್ ಹೇಳೋದಿಲ್ಲ. ಆ ತರ ಇವರು ಒಂದೊಂದು ಬಾಯಿಯಿಂದ ಒಂದೊಂದು ಗ್ಲೋರೀಸು, ಯಾರು ಕೃಷ್ಣನ ಗ್ಲೋರೀಸ್ ಹೇಳ್ತಾ ಇದ್ದಾರಂತೆ. ಸೊ ನಾಟ್ ಫಾರ್ ರಿಪೀಟೆಡ್. ಸೊ ಅವರು
ಕಂಟಿನ್ಯೂ ಭಗವಂತ ಕೃಷ್ಣನ ಹೊಗಳು ಹಾಡ್ತಾ ಇದ್ದಾನೆ. ಸೊ ಆ ಥರ ಕಾಲವಾಗ ಆದರೆ ಭಗವಂತನ ಹೊಗಳು ಎಷ್ಟು ಹಾಡ್ತಾ ಇದ್ದಾರೆ ನೋಡಿ. ಅನಂತ ಶೇಷರು ಅಷ್ಟೊಂದು ಶ್ರೇಷ್ಠ. ಸೊ ಅನಂತ ಶೇಷರು ಪರಮಪುರುಷ ಭಗವಾನೇ ಇವರು, ಯಾಕಂದ್ರೆ ಅವರ ವಿರಿವಂಗವಲ್ವಾ. ಸೊ ಈ ಥರ ಭಕ್ತರುಗಳು ಹೃದಯಲ್ಲಿ ಇರೋ ದುಃಖಗಳನ್ನ ಆ ದುಃಖದಿಂದ ಅವರನ್ನು ಬಿಡುಗಡೆ ಮಾಡಿ ಅವ್ರಿಗೂ ಸಂತೋಷ ಕೊಡೋರು ಯಾರು ಅಂದ್ರೆ ಅನಂತರೇ. ಸೊ ಎಷ್ಟೋ ಭಗವಂತನ ಲೀಲೆಗಳು ಮಾಡೋರು ಅವರೇ. ಸೊ ಅವನು ಬಂದು ಅದದು ಕೆಲವನು ಜಾಸ್ತಿ ನೀಚವಾಗಿರ್ತಾನೆ, ಕೆಲವುದು ಜಾಸ್ತಿ ದುಃಖದಲ್ಲಿರ್ತಾನೆ. ಆದರೆ ಭಗವಂತನ ನಾಮ ಹೇಳಿದರೆ ಸಾಕು, ಅವರೆಲ್ಲರೂ ಶುದ್ಧಪಡಿಸಿ ಅವ್ರಿಗೊಂದು ಆಧ್ಯಾತ್ಮಿಕ ಗುರುಣಿ ಕೊಟ್ಟು ಅವ್ರಿಗೆ ಭಕ್ತಿ ಕೊಟ್ಟು ಅವನ ಉದ್ಧಾರ ಮಾಡಿ ಭಗವಂತ ಲೋಕ ಕಳಿಸ್ತಾರಂತೆ. ಯಾರು? ಈ ಅನಂತ ಶೇಷನು. ಅದೇ ತರ ಆ ಅನಂತ ಶೇಷನು ಇಷ್ಟೆಲ್ಲ ನಮಗೂ ಉಪಕಾರ ಮಾಡ್ತಾರೆ. ಅವರ ನಾಮ ಹೇಳಿದರೆ ಸಾಕು, ಅಷ್ಟೊಂದು ಭಾಗ್ಯ ನಮಗೂ ಸಿಕ್ಕುತ್ತೆ. ಅನಂತ ಶೇಷನು ಅಷ್ಟೊಂದು ಶಕ್ತಿ ಇರುತ್ತೆ. ಯಾಕಂದ್ರೆ ಈ ಲೋಕಲ್ಲಿ ನೋಡಿ, ಒಂದು ಬೆಟ್ಟ ಎತ್ತಕ್ಕಾಗುತ್ತಾ? ಒಂದು ದೊಡ್ಡ ಬಂಡೆ ಎತ್ಕೊಂಡು ನಿಲ್ಲಕ್ಕಾಗುತ್ತಾ? ಇಲ್ವೇ. ಎಷ್ಟೋ ನದಿಗಳು, ಎಷ್ಟೋ ಬೆಟ್ಟಗಳು, ಎಷ್ಟೋ ಸಮುದ್ರಗಳು, ಮರಗಳು, ಗಿಡಗಳು, ಮೃಗಗಳು, ಮನುಷ್ಯರು ಎಲ್ಲರನ್ನೇ ಅವರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ಆ 1000 ತಲೆಯಲ್ಲಿರೋ 1000 ನಾಲಿಕೆಯಿಂದ ಭಗವಂತನ ಹೊಗಳು ಆಡ್ತಾ ಇರ್ತಾರೆ. ಇದು ಎತ್ತೋದರ ಒಂದು ದೊಡ್ಡ ವಿಷಯ ಇಲ್ಲ, ಆ ಭಗವಂತನ ಹಾಡು ಹಾಡ್ತಾ ಇರ್ತಾರೆ ನೋಡಿ. ಎಷ್ಟೊಂದು ಶ್ರೇಷ್ಠ ಭಕ್ತರು. ಎಲ್ಲ ಈ ಪ್ರಪಂಚದಲ್ಲಿರೋ ಎಲ್ಲ ಲೋಕವನ್ನೇ ಎತ್ತಿರೋರು ಇವರೇ. ಇವಾಗ ಅವ್ರು ಹೇಳ್ತಾರೆ, ಯಾರು? ಶುಕದೇವರು, ನನ್ನ ಆಧ್ಯಾತ್ಮಿಕ ಗುರಿಯಿಂದ ನಾ ಏನು ಕೇಳಿದೆನೋ ಅದೆಲ್ಲ ನಿಮ್ಗೆ ಕೇಳ್ತಾ ಇದ್ದೀನಿ. ನಮಗೂ ಆಧ್ಯಾತ್ಮಿಕವಾಗಿ ಏನಾದ್ರು ನಮಗೂ ಆಸೆ ಇದ್ರೆ ಅದು ಅನಂತ ದೇವರ ಹತ್ರ ನಾವು ಕೇಳಿದ್ರೆ ಅದು ನಮಗೂ ನೆರವೇರಿಸ್ಕೊಡ್ತಾರಂತೆ. ಈ ಭೌತಿಕವಾಗ, ಯಾಕಂದ್ರೆ ನಾವೆಲ್ಲ ಯಾವಾಗ ಭೌತಿಕ ಆಸೆಗಳು, ಭೌತಿಕ ಬಂಧಾತ್ಮಕಲಾಗ ಇರ್ತೀವಿ. ಸೊ ಅದೆಲ್ಲ ಬಿಟ್ಟು ನಾವೇನ್ ಮಾಡಬೇಕು? ಆಧ್ಯಾತ್ಮಿಕವಾಗ ಭಗವಂತನ ಬಗ್ಗೆ ಕೇಳಬೇಕು. ಸೊ ಆಧ್ಯಾತ್ಮಿಕವಾಗ ಭಗವಂತನ ನೆನೆಸ್ಕೊಂಡು ನಾವು ಭಕ್ತಿ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಅಜ್ಞಾನದಲ್ಲಿರೋ ಈ ಭೌತಿಕ ಬಂಧಾತ್ಮಕಳು. ಓ ರಾಜನೇ, ಈ ತರ ನಿಮ್ಗೆ ಆಧ್ಯಾತ್ಮಿಕ ಏನಾವುದು ಆಸೆ ಇದ್ರೆ ಅನಂತ ದೇವರೇ ನೀವು ಪೂಜೆ ಮಾಡಬೇಕು, ಅನಂತ ದೇವರ ಹತ್ರ ನೀವು ಬೇಡ್ಕೋಬೇಕು. ಯಾಕಂದ್ರೆ ಎಲ್ಲ ಲೋಹಗಳು ಮೇಲ್ಗಡೆ ಇರೋ ಲೋಹಗಳು, ಮಧ್ಯದಲ್ಲಿರೋ ಲೋಹಗಳು, ಕೆಳಗೆ ಇರೋ ಲೋಹ ಎಲ್ಲ ಒಂದು ಚಿಕ್ಕ ಒಂದು ನೀರ್ ಬಿಂದು ತರ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೊಂದು ದೊಡ್ಡ ವಿಷಯವೇ ಇಲ್ಲ ಇದೆಲ್ಲ. ಸೊ ಅಷ್ಟೊಂದು ಶ್ರೇಷ್ಠ ಯಾರು? ಈ ಅನಂತ ದೇವರು ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟು 26 ನಾವು ನಾಳೆ ನೋಡೋಣ. ಜಸ್ಟ್ ಒಂದು ಸ್ಟಾರ್ಟಿಂಗ್ ಏನು ಮಾತ್ರ ನೋಡೋಣ. ಸೊ ಇವಾಗ ಒಂದು ನಿಮಿಷ, ಇವಾಗ ನಾವು ಏನು ಮೇಲ್ಗಡೆ ಇರೋ ಲೋಹಗಳೆಲ್ಲ ನೋಡಿದ್ದೀವಿ. ಮತ್ತೆ ಕೆಳಗೆ ಇರೋ ಲೋಹಗಳು ಅತಲ, ವಿದಲ, ಸುದಲ, ತಲಾತಲ, ಮಹಾತಲ, ರಸಾತಲ, ಬಾದಾಲ. ಸೊ ಈ ಜಾಗದಲ್ಲಿ ಅನಂತ ದೇವರು ಇರ್ತಾರೆ. ಬಾದಾಲಕ್ಕೆ ಕೆಳಗೆ. ಅದಕ್ಕೂ ಕೆಳಗೆ ಏನಿದೆ ಅಂದ್ರೆ ನರಕ ಲೋಕಗಳು. ಸೊ ಅದ್ರ ಬಗ್ಗೆ ನಾವು 26 ಅಧ್ಯಾಯಲ್ಲಿ ನೋಡಬೇಕು. ಸೊ ನರಕ ಲೋಕಗಳು ಎಷ್ಟಿದೆ, ಸೊ ಅಲ್ಲಿ ಏನ್ ನಡೀತಾ ಇದೆ, ಯಾರು ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಸೊ ಪರೀಕ್ಷಿತ್ ಮಹಾರಾಜ ಕೇಳ್ತಾರೆ ಶುಕದೇವರ ಹತ್ರ, ಸೊ ನಿಮ್ಗೆ ಎಲ್ಲ ಗೊತ್ತು,
ನಿಮ್ಗೆ ಗೊತ್ತಿರೋ ನಮಗೂ ಹೇಳಿ ಸ್ವಾಮಿ. ಯಾಕಂದ್ರೆ ಈ ಕೆಳಗಿರೋ ಈ ನರಕಲೋಹ ಅದ್ರ ಬಗ್ಗೆ ನಮ್ಗೆ ಕೇಳಿ, ಅಲ್ಲಿ ಏನಿದೆ? ಯಾಕಂದ್ರೆ ಇವಾಗ ಭೌತಿಕ ಲೋಕಲ್ಲಿ ಮಧ್ಯ ಲೋಕ ಅಲ್ವಾ ನಮ್ದು ಭೂಲೋಕ. ಅಲ್ಲಿ ಏನಿದೆ, 3 ಗುಣಗಳು ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳು ಇರುತ್ತೆ. ಆ 3 ಗುಣಗಳ ಅನುಸಾರ ಪ್ರಕಾರ ಅವರವರು ನಡ್ಕೊಳ್ತಾರೆ. ಅವ್ರ ಸ್ವಭಾವಗಳು ಆ ಥರ ಇರುತ್ತೆ. ಅವರ ಆಕ್ಟಿವಿಟೀಸು ಯಾವ ಥರ ನಡ್ಕೊಳ್ತಾರೋ ಅದ್ರ ಬಗ್ಗೆ ಅವರು ಹೇಳ್ತಾರೆ. ಅವ್ರ ಸತ್ವಗುಣದಲ್ಲಿದ್ದರೆ ಅವರು ಕೆಲಸಗಳು ಒಳ್ಳೇದಾಗಿರುತ್ತೆ, ಅವ್ರಿಗೂ ಒಳ್ಳೇದೇ ನಡೀತೆ. ಅದೇ ರಜೋಗುಣದಲ್ಲಿರೋರು ಅವರ ಆಕ್ಟಿವ್ಸ್ಗಳು ದುಃಖಗಳು ಕೊಡುತ್ತೆ, ಸುಖಗಳು ಕೊಡುತ್ತೆ. ಮತ್ತೆ ತಮೋಗುಣದಲ್ಲಿರೋರು ಅವ್ರು ಮಾಡೋ ಕೆಲಸ ಎಂದು ಅವ್ರಿಗೂ ದುಃಖ ಕೊಡುತ್ತೆ, ಮತ್ತೆ ಇರೋರಿಗೂ ದುಃಖ ಕೊಡುತ್ತೆ. ಸೊ ಆ ಥರ ಎಲ್ಲರಿಗೂ ದುಃಖ ಕೊಡೋರು ಆ ತಮೋಗುಣದಲ್ಲಿರೋರೇ ಏನು ಮಾಡ್ತಾರೆ, ನರಕಕ್ಕೂ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರು ಮಾಡಿದ ತಪ್ಪಕ್ಕೋಸ್ಕರ ಅವರು ಅಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಯಾಕಂದ್ರೆ ಒಳ್ಳೆ ಕೆಲಸಗಳು ಮಾಡೋರು ಸ್ವರ್ಗಕ್ಕೆ ಹೋಗ್ತಾರೆ, ಪುಣ್ಯ ಕೆಲಸಗಳು ಮಾಡಿರೋರು ಎಲ್ಲಿ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಅದೇ ಪಾಪ ಕೆಲಸಗಳು ಮಾಡೋರು ನರಕಲೋಕಕ್ಕೆ ಹೋಗ್ತಾರೆ. ಆದ್ರೆ ಅವರು ತಮೋಗುಣದಲ್ಲಿ ಇರ್ತಾರೆ. ತಮೋಗುಣದಲ್ಲಿ ಇರೋರೇ ಈ ತರ ಪಾಪ ಕೆಲಸಗಳು ಮಾಡ್ತಾರೆ. ಆಕ್ಚುಲಿ ಅವರು ಅಜ್ಞಾನದಲ್ಲಿ ಇದು ಈ ತರ ಕೆಲಸಗಳು ಮಾಡ್ತಾರೆ. ಅದಕ್ಕೆ ಅವರು ಆ ನರಕಲೋಕದಲ್ಲಿ ಹೋಗಿ ಅಲ್ಲಿ ಅಷ್ಟು ಶಿಕ್ಷೆಗಳು ಅವರು ಅನುಭವಿಸ್ತಾರೆ. ಅವರು ಕೆಲವರು ಈ ನಾಸ್ತಿಕವಾಗಿ ಮಾತಾಡ್ತಾರಲ್ಲ, ಅವರು ಅಲ್ಲಿ ಹೋಗ್ತಾರೆ. ಅಜ್ಞಾನದಲ್ಲಿರೋರು, ನಾಸ್ತಿಕವಾಗಿ ಮಾತಾಡೋರು ಅವರೆಲ್ಲ ಜಾಸ್ತಿ ನರಕಲೋಕದಲ್ಲಿ ಕಠಿಣ ಶಿಕ್ಷೆ ಅವ್ರಿಗೆ ಸಿಕ್ಕುತ್ತಂತೆ. ಅಲ್ಲಿ ಒಂದೊಂದು ಜಾಗದಲ್ಲಿ 1000 ಹಾವುಗಳೆಲ್ಲ ಇರುತ್ತಂತೆ. ಆ ಥರ ಜಾಗದಲ್ಲೇ ಇಟ್ಟು ಆ ಥರ ಅವ್ರಿಗೂ ಶಿಕ್ಷೆ ಕೊಡ್ತಾರೆ. ಸೊ ಇವಾಗ ಪರೀಕ್ಷಿತ್ತು ಶುಕದೇವರ ಹತ್ರ ಕೇಳ್ತಾರೆ, ಓ ಶ್ರೇಷ್ಠ ಋಷಿ, ನೀ ಬಂದು ಈ ನರಕಲೋಕ ಈ ಪ್ರಪಂಚ ಅಲ್ಲಿ ಎಲ್ಲಿದೆ? ಈ ಪ್ರಪಂಚ ಒಳಗಡೆ ಇರುತ್ತಾ, ಈ ಪ್ರಪಂಚ ಆಚೆ ಇರುತ್ತಾ? ಎಲ್ಲಿದೆ ಆ ಜಾಗ, ಆ ಪ್ಲೇಸ್ ಎಲ್ಲಿದೆ? ಅದು ಇವಾಗ ನಮ್ಮ ವರ್ಲ್ಡ್ ಮ್ಯಾಪಲ್ಲಿ ಇಂಡಿಯಾ ಎಲ್ಲಿದೆ ತೋರಿಸಿ ಅಂದರೆ ನಾವು ತೋರಿಸ್ತೀವಲ್ಲ, ಈ ಜಾಗ ಇಂಡಿಯಾ, ಈ ಜಾಗದಲ್ಲಿ ಇಂಡಿಯಾ ಇರುತ್ತೆ. ಆ ಥರ ಇವ್ರು ಕೇಳ್ತಾರೆ, ಎಲ್ಲಿದೆ ಈ ನರಕಲೋಕ? ಈ ಅಂಡ ಒಳಗಡೆ ಇರುತ್ತಾ, ಇಲ್ಲಾಂದ್ರೆ ಅಂಡಕ್ಕೆ ಆಚೆ ಇರುತ್ತಾ, ಎಲ್ಲಿದೆ? ಇವಾಗ ಶುಕದೇವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ಈ ನರಕಲೋಕಗಳು ಎಲ್ಲಿದೆ ಅಂದ್ರೆ ಈ ಪೂರ್ತಿ ಕೆಳಗೆ ಇರೋ 7 ಲೋಕಗಳು, ಅದಕ್ಕೂ ಕೆಳಗೆ ಯಾರು ಇರ್ತಾರೆ? ಆದಿಶೇಷನ್ ಇರ್ತಾರಲ್ವಾ, ಅನಂತ ಶೇಷನ್ ಇರ್ತಾರೆ. ಅದಕ್ಕೂ ಕೆಳಗೆ ಗರ್ಭ ಸಮುದ್ರಕ್ಕೂ ಮೇಲ್ಗಡೆ ಮತ್ತೆ ಈ ಪ್ರಪಂಚಗಳಕ್ಕೂ ಕೆಳಗೆ ಏನಿದೆ, ಈ ನರಕಲೋಕಗಳು ಇರುತ್ತೆ. ಇಲ್ಲಿ ಬಂದು ಈ ನರಕಲೋಕಗಳು, ಅதாவது ಈ ಪಾತಾಳ ಲೋಕಕ್ಕೂ ಕೆಳಗೆ ಕೆಳಗೆ ಪೂರ್ತಿ ಕೆಳಗೆ ಇದಿರುತ್ತೆ. ಆಕ್ಚುಲಿ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಸೂರ್ಯದೇವನ ಮಗ ಯಮಧರ್ಮ ರಾಜ ಇರ್ತಾನೆ. ಪಿತೃಲೋಕಲ್ಲಿ ಅವರು ಇದ್ಕೊಂಡು ಏನ್ ಮಾಡ್ತಾರೆ, ಅವರವರು ಏನೇನು ತಪ್ಪು ಮಾಡಿದ್ರೋ ಆ ದಂಡನೆ ಕೊಡೋರಾಗ ಇರ್ತಾರೆ ಅವರು. ಯಮಧರ್ಮ ರಾಜನಿಗೂ ಯಮದೂತರುಗಳು ಹೆಲ್ಪ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ತೀರೋಗಿದ ಮನುಷ್ಯರುಗಳು ಇರ್ತಾರೋ ಅವ್ರನ್ನ ಕರ್ಕೊಂಡು ಬರೋದು, ಅವ್ರಿಗೆ ಏನು ಶಿಕ್ಷೆ ಕೊಡೋದು, ಅವ್ರು ಏನೇನು ಪಾಪ ಪುಣ್ಯಗಳು ಮಾಡಿದ್ದಾರೆ, ಪುಣ್ಯ ಮಾಡಿದರೆ ಸ್ವರ್ಗ ಕಳಿಸೋದು, ಪಾಪ ಮಾಡಿದರೆ ಅವ್ರಿಗೆ ದಂಡನೆ ಕೊಡೋದು, ಈ ಥರ ಎಲ್ಲ. ಆ್ಯಕ್ಚುಲಿ ಇದೆಲ್ಲ ಕಲ್ಪನೆ ಇಲ್ಲ, ಇದೆಲ್ಲ ನಿಜವಾಗ ನಡೀತಾ ಇರೋದು. ಸೊ ನಾವು ಬಂದು ಯಾಕೆ ಕರ್ಮ ಮಾಡಿತೀವೋ, ನಮ್ಮ ಲೈಫ್ ಪೂರ್ತಿ ಕರ್ಮ ಮಾಡಿದೀವ, ವಿಕರ್ಮ ಮಾಡಿದ್ವಾ, ಅಕರ್ಮ ಮಾಡಿದ್ವಾ, ಸೊ ಇದೇ ಅನುಸಾರ ಪ್ರಕಾರ ನಮಗೂ ಏನು ನಡೀತಾ ಇದೆ. ನಮಗೂ ಅದಾವುದು ಅವರು ಸ್ವರ್ಗ ಹೋಗ್ತಾರ, ನರಕ ಹೋಗ್ತಾರ, ಇಲ್ಲ ಭಗವಂತಲೋಕ ಹೋಗ್ತಾರ. ಸೊ ಈ ಥರ ಬಂದು ಅವರು ಡಿಸೈಡ್ ಮಾಡ್ತಾರೆ. ನಾವು ಏನು ಮಾಡಬೇಕು, ಪುಣ್ಯಕರ್ಮ ಮಾಡಬೇಕಾ, ಪಾಪಕರ್ಮ ಮಾಡಬೇಕಾ, ಇಲ್ಲಾಂದ್ರೆ ಭಕ್ತಿ ಮಾಡಬೇಕಾ, ಇದೆ ನಮ್ಗೆ ಕೊಟ್ಟಿರೋದು. ಸೊ ನೀವು ಎದು ಚೂಸ್ ಮಾಡಿದ್ದೀರಾ? ಪುಣ್ಯಕರ್ಮ ಮಾಡಿದರೆ ಸ್ವರ್ಗ ಹೋಗಬೇಕು, ಪಾಪಕರ್ಮ ಮಾಡಿದರೆ ನರಕ ಹೋಗಬೇಕು, ಭಕ್ತಿ ಮಾಡಿದರೆ ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷ ಆ ಕೃಷ್ಣನ ಗೋಲೋಕ ಹೋಗ್ಬೋದು, ವೈಕುಂಠ ಹೋಗ್ಬೋದು.
ಇಲ್ಲಾಂದ್ರೆ ಇಲ್ಲೇ ನಾವು ಸಿಕ್ಕಾಕೊಂಡು ಕಷ್ಟ ಅನುಭವಿಸ್ಬೇಕು. ಓಕೆ, ಮತ್ತೆ ಇರೋ ಶ್ಲೋಕಗಳು ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.